ನಮಸ್ಕಾರಗಳು ಸ್ನೇಹಿತರೆ. ಫ್ರೆಂಡ್ಸ್, ಇಂದು ದಿ ಮೀಡಿಯಾ ಚಾನೆಲ್ ಮೂಲಕ ನಾವು ಕೇಳ್ತಿರುವಂತಹ ಒಂದು ಪ್ರೊಫೈಲ್ ಒಂದು ಶ್ರದ್ಧಾವಂತ, ಶ್ರಮಜೀವಿ ಮತ್ತು ಮನಸಾರೆ ಬದುಕನ್ನು ಕಟ್ಟಿಕೊಳ್ಳಲು ಬಯಸುವಂತಹ ಹುಡುಗಿಯ ಪ್ರೊಫೈಲ್ ಆಗಿದೆ. ಸ್ನೇಹಿತರೆ, ಅವಳು 30 ವರ್ಷದವರು, ಮೈಸೂರು ಮೂಲದವರು, BEd ಅನ್ನು ಮುಗಿಸಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಅವಳು ಪುಸ್ತಕವನ್ನು ಓದುವುದು, ಮಕ್ಕಳಿಗೆ ಪಾಠವನ್ನು ಹೇಳುವುದು ಮತ್ತು ಗೃಹ ಕಾರ್ಯಗಳಲ್ಲಿ ತೊಡಗುವುದು ಇಷ್ಟಪಡುವವಳು ಎಂದು ಕೂಡ ಹೇಳಲಾಗ್ತಿದೆ. ಶಾಂತ ಸ್ವಭಾವಿ ಮತ್ತು ಸಮಾಧಾನದಿಂದಿರುವಂತಹ ಮಗಳು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ. ಅವಳಿಗೆ ಬೇಕಾಗಿರುವಂತಹ ಗಂಡು ಎಂದರೆ ಬುದ್ಧಿವಂತ, ಜವಾಬ್ದಾರಿಯನ್ನು ಹೊತ್ತವನು ಬೇಕು ಎಂದು ಬಯಸುತ್ತಿದ್ದಾರೆ. ಆದಾಯ ಅಥವಾ ಆಸ್ತಿ ಮುಖ್ಯವಲ್ಲ ಅಂತೆ, ಆದರೆ ಒಳ್ಳೆಯ ಹೃದಯ ಇರಬೇಕು ಎಂದು ಕೇಳಿಕೊಂಡಿದ್ದಾರೆ. ಮನೆತನವನ್ನು ಗೌರವಿಸುವ, ಜೀವನ ಸಂಗಾತಿಯಾಗಿ ಎಲ್ಲ ಸಂದರ್ಭಗಳಲ್ಲಿ ಕೈ ಹಿಡಿಯುವ ಗಂಡು ಬೇಕು ಅಂತ ಅವಳು ಹೇಳುತ್ತಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡಿದ್ರೆ ಅವಳು ತುಂಬ ಸಹಿಷ್ಣು ಮತ್ತು ಮೃದು ಸ್ವಭಾವದವಳು. ಬಡವರಿಗೆ ಸಹಾಯವನ್ನು ಮಾಡುವ ಮನಸ್ಸನ್ನು ಕೂಡ ಹೊಂದಿದ್ದಾಳೆ. ಹಿರಿಯರಿಗೆ ಗೌರವ ಕೊಡುವ ಗುಣ, ಮಕ್ಕಳಿಗೆ ಕಾಳಜಿ ತೋರಿಸುವ ಗುಣ ಅವಳಲ್ಲಿ ಇದೆ ಎಂದು ಕೂಡ ಹೇಳಲಾಗ್ತಿದೆ. ಅವಳ ಮಾತಿನ ಮಧುರತೆ, ನಗು ಮತ್ತು ಸರಳತೆ ಯಾರನ್ನಾದರೂ ಆಕರ್ಷಿಸುವಂತಹ ಗುಣವನ್ನು ಹೊಂದಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅವಳ ಬದುಕು ಹೀಗೆ ಸುಲಭವಾಗಿ ಇರಲಿಲ್ಲ. ಕಾಲೇಜು ದಿನಗಳಲ್ಲಿ ಆರ್ಥಿಕ ಕಷ್ಟಗಳನ್ನು ಎದುರಿಸಿದಳು. ಕೆಲವೊಮ್ಮೆ ಪಾಠ ಪುಸ್ತಕಗಳಿಗಾಗಿ ಹಣದ ಕೊರತೆ ಉಂಟಾಯಿತು. ಆದರೂ ಹಗಲಿರುಳು ಶ್ರಮಿಸಿ ಓದಿಯನ್ನು ಸಾಧ್ಯವಾಯಿತು. ಈ ಅನುಭವವೇ ಅವಳನ್ನು ಇನ್ನಷ್ಟು ದೊಡ್ಡ ಪಾಠ ನೀಡಿತು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವಳು ಹೇಳುತ್ತಾಳೆ, ಮದುವೆ ಎಂದರೆ ಇಬ್ಬರ ಜೀವನದ ಒಗ್ಗಟ್ಟು, ಒಂದು ದೀರ್ಘ ಪಯಣ. ಇಲ್ಲಿ ಹಣಕ್ಕಿಂತ ಮನಸ್ಸು ಮುಖ್ಯ, ಪ್ರೀತಿಗಿಂತ ದೊಡ್ಡ ಆಸ್ತಿ ಬೇರೆ ಇಲ್ಲ ಎಂದು ನಂಬುತ್ತಿದ್ದಾರೆ. ಅವಳ ದೃಷ್ಟಿಯಲ್ಲಿ ಮದುವೆ ಎಂದರೆ ಒಟ್ಟಾಗಿ ಬೆಳೆದು ಬಾಳುವ ಬಾಂಧವ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂತಿಮ ಆಹ್ವಾನ. ಸ್ನೇಹಿತರ, ಈ ಹುಡುಗಿಯ ಕತೆ ಕೇಳಿ ನಿಮಗೆ ಇಷ್ಟವಾದರೆ ನಿಮ್ಮ ಜೀವನದ ಸಂಗಾತಿಯಾಗಿ ಅವಳನ್ನು ಪರಿಗಣಿಸಬಹುದು ಅಂತ ಭಾಸವಾದರೆ ತಡ ಮಾಡದೆ ಸಂಪರ್ಕಿಸಿ. ಫ್ರೆಂಡ್ಸ್, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಅವರು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.